ಹಾಯ್ ಎಲ್ರಿಗೂ, ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ತಮಿಳ್ನಾಡು ಸ್ಟೈಲಲ್ಲಿ ಪುಳಿ ಸಾದಂ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಹಾಗೆ ಅದ್ರ ಜೊತೆಗೆ ಕಡಲೆಬೇಳೆ ಚಟ್ನಿ ಸಹ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಪುಳಿ ಸಾದಂ ಅಂದರೆ ನಾವು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತೀವಲ್ಲ, ಸೇಮ್ ಅದೇನೆ. ಬಟ್ ನಾವು ಮಾಡೋದು ಒಂಥರ ಆದರೆ ಇವ್ರು ಮಾಡೋ ವಿಧಾನ ಬೇರೆ ಇರುತ್ತೆ. ಪೂರ್ತಿಯಾಗಿ ಡಿಫ್ರೆಂಟಾಗಿ ಇವ್ರು ಮಾಡ್ತಾರೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಹುಣಸೆಹಣ್ಣನ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನನೂ ಹಾಕಿ ಕಿವುಚ್ಬಿಟ್ಟು ಹುಣಸೆಹಣ್ಣು ರಸನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ತುಂಬ ವಿಧವಾಗಿ ಮಾಡ್ತಾರೆ. ಬೇರೆ ಬೇರೆ ಒಬ್ಬೊಬ್ಬರು ಒಂದೊಂಥರ ಈ ಚಿತ್ರಾನ್ನನ ಮಾಡ್ತಾರೆ. ಬಟ್ ಇದು ಒಂದು ವಿಧಾನ. ಇದನ್ನ ಕಿವುಚ್ಬಿಟ್ಟು ಅದರಲ್ಲಿರೋ ಹುಣಸೆಹಣ್ಣು ಹೊಟ್ಟೆಲ್ಲ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ಬಟ್ ಮಾಡೋ ವಿಧಾನ ಚೇಂಜ್ ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದು ಇವ್ರು ಮಾಡೋದು ನೈಟ್ ರೈಸ್ ಉಳಿದಿರುತ್ತಲ್ಲ ಅದಕ್ಕೆ. ನಾನಿಲ್ಲಿ ನೋಡಿ ಈಗ ಬೆಳಗ್ಗೆ ರೈಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಟಿದ್ದೆ. ಉದುರಾಗಿರಬೇಕು ರೈಸು. ಈ ರೈಸ್ಗೆ ನಾವು ಆಲ್ರೆಡಿ ನಾವು ಕಿವುಚಿಟ್ಕೊಂಡಿದ್ದೀವಲ್ಲ ಹುಣಸೆಹಣ್ಣು ಗೊಜ್ಜು, ಇದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಟ್ಟು ಇಟ್ಕೋಬೇಕು. ಈ ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನೀವು ಈಗಲೇ ಹಾಕ್ಕೋಬೇಕಾಗತ್ತೆ. ಹುಣಸೆಹಣ್ಣು ಜೊತೆಗೇನೆ ಹಾಕ್ಕೊಂಡು ನಾವು ಕಿವುಚ್ಕೋಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಂಡು ಅದು ಹುಣಸೆಹಣ್ಣು ರಸದಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಊರಬೇಕು ಅನ್ನ. ಅವ್ರು ಮಾಡೋದು ರಾತ್ರಿ ಅನ್ನ ಇರುತ್ತಲ್ಲ, ಅವ್ರೇನು ಮಾಡ್ತಾರೆ ನೈಟೇ ಇದನ್ನ ಪ್ರಿಪೇರ್ ಮಾಡಿ ಇಟ್ಟುಬಿಡ್ತಾರೆ. ಈ ರೀತಿ ಕಲಿಸ್ಬಿಟ್ಟು ಅನ್ನನ ಇಟ್ಟುಬಿಟ್ಟು ನೈಟು ಬೆಳಗ್ಗೆ ಎದ್ದು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ತಾರೆ. ಬಟ್ ಕಲಸಿಟ್ಟು ಕೆಟ್ಟೋಗುತ್ತೆ ಅನ್ನೋ ಒಂದು ಭಯ ಭಯ ಇರಬಹುದು. ಬಟ್ ಕೆಡಲ್ಲ. ಹುಣಸೆಹಣ್ಣು ಮತ್ತು ಉಪ್ಪು ಅರಿಶಿನ ಹಾಕಿರ್ತೀವಲ್ಲ, ಹಾಗಾಗಿ ಅನ್ನ ಕೆಡೋದಿಲ್ಲ. ಈ ರೀತಿ ಪ್ರೆಸ್ ಮಾಡಿ ಇಟ್ಟುಬಿಟ್ಟು ಬೆಳಗ್ಗೆ ಎದ್ದು ಜಸ್ಟ್ ಒಂದು ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಳ್ತಾರೆ. ನಾನಿಲ್ಲಿ ಬೆಳಗ್ಗೆ ಮಾಡಿರೋವಂಥ ರೈಸ್ನ ತಣ್ಣಗಾಗಿ ಬಿಟ್ಟು ನಂತರ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಕಡಲೆಬೇಳೆಗೆ ಸ್ವಲ್ಪ ಕಡಲೆಬೇಳೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಡಲೆಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಕಡಲೆಬೇಳೆನ ಹುರಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಚಟ್ನಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ. ಹಂಗಾಗಿ ಟೈಮ್ ತಗೊಳುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ. ಇದು ಮುಕ್ಕಾಲು ಭಾಗ ಫ್ರೈ ಆದ ನಂತರ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, ಹಾಗೆ ಒಂದು 5-6 ಪಾಯಿ ಬೆಳ್ಳುಳ್ಳಿ, ಒಂದು ಇಡಿಯಾಗಷ್ಟು ಕರಿಬೇವು, ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ಳೋಣ. ನಾವೆಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ತೆಂಗಿನಕಾಯಿನ ಹಾಕ್ಕೊಳ್ಳೋಣ. ನೀವು ತುರಿದ್ಬಿಟ್ಟಾದರೂ ಹಾಕ್ಕೋಬೋದು ಅಥವಾ ಈ ರೀತಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಸ್ಟವ್ ಆಫ್ ಮಾಡಿ ನಂತರ ನಾವು ತೆಂಗಿನಕಾಯಿನ ಹಾಕ್ಕೊಳ್ಳೋಣ. ಆ ಬಿಸಿಗೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ಸಾಕಾಗುತ್ತೆ. ಚಟ್ನಿ ಇದು ಸಿಂಪಲ್, ಅದು ತುಂಬಾನೇ ಟೇಸ್ಟ್ ಕೊಡುತ್ತೆ ಆ ಚಿತ್ರಾನ್ನದ ಜೊತೆ ತಿನ್ಲಿಕ್ಕೆ ನಾವು. ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ತುಂಬ ಬೇಡ, ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ. ಇಷ್ಟ ಆದರೆ ಸಾಕಾಗುತ್ತೆ. ಆಲ್ರೆಡಿ ಹುಣಸೆಹಣ್ಣು ಗೊಜ್ಜಲ್ವ ಚಿತ್ರಾನ್ನ ಅಲ್ವ ನಾವು ಮಾಡ್ತಿರೋದು, ಹಾಗಾಗಿ ಇಷ್ಟು ಹುಣಸೆಹಣ್ಣು ಆದರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲಿಗೆ ಒಂದ್ಸಲ ಹಾಗೇನೆ ರುಬ್ಕೊಂಡು ನೀರು ಹಾಕ್ಕೊಳ್ದೆ, ನಂತರ ನಾವು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು. ಇದು ಚಟ್ನಿ ಆದಷ್ಟು ಗಟ್ಟಿಗೆ ಇರಬೇಕು. ತುಂಬ ತೆಳುಗಿದ್ರೂ ಚೆನ್ನಾಗಿರಲ್ಲ. ತುಂಬ ನೈಸಾಗಿ ರುಬ್ಬಾರ್ದು, ಒಂದು ಸ್ವಲ್ಪ ತರ್ತರಿಯಾಗಿ ಇರಬೇಕು. ನಮಗೆ ಆ ಕಡಲೆಬೇಳೆ ಒಂದು ಇದು ಗೊತ್ತಾಗಬೇಕು, ಆ ಒಂದು ಫ್ಲೇವರ್ ನಮಗೆ ಗೊತ್ತಾಗಬೇಕು. ನೋಡಿ, ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು. ತುಂಬ ನೀರು ಬೇಡ, ಹಾಗೆ ತುಂಬ ಗಟ್ಟಿಗೂ ಬೇಡ. ಬನ್ನಿ ಈಗ ಇದಕ್ಕೆ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ನಾವು ಚಿತ್ರಾನ್ನಕ್ಕೆ ಹೇಗೆ ಒಗ್ಗರಣೆ ಮಾಡ್ಕೊಳ್ತೀವೋ ಅದೇ ರೀತಿನೇ. ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಒಂದು 1/4 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕಡಲೆಬೀಜ, ಕಡಲೆಬೇಳೆ ಇದೆಲ್ಲ ಚೆನ್ನಾಗಿ, ಉದ್ದಿನಬೇಳೆ ಒಂದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು. ಎಲ್ಲೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 5-6 ಪಾಯಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕಟ್ ಮಾಡಿ ಹಾಕ್ಕೋಬೋದು, ನಾನಿಲ್ಲಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದಾದರೂ ಹಾಕ್ಕೋಬೋದು ಮೆಣಸಿನ್ಕಾಯಿ. ನಾನು 2 ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 90% ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು, ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾವು ಉಪ್ಪನ್ನು ಹಾಕ್ಕೋಬೇಕು. ಆಲ್ರೆಡಿ ನಾವು ಅನ್ನಕ್ಕೆ ಉಪ್ಪು ಹಾಕಿದ್ದೀವಲ್ಲ ಹುಣಸೆಹಣ್ಣು ಗೊಜ್ಜಿಗೆ. ಸೊ ಹಾಗಾಗಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದು ಬಿಸಿ ಇರುವಾಗಲೇ ನಾವು ಆ ಅನ್ನಕ್ಕೆ ಹಾಕ್ಕೋಬೇಕಾಗತ್ತೆ.
ನೀವು ನೈಟ್ ರೈಸ್‌ಗೆ ಮಾಡೋದಾದ್ರೆ ಅನ್ನನ ಸ್ವಲ್ಪ ನೀವು ಬಿಸಿ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಇವಾಗ ಬೆಳಗ್ಗೆ ಮಾಡಿರೋ ಅನ್ನ ಆದ್ರಿಂದ ನಾನು ಬಿಸಿ ಮಾಡ್ಕೊಳ್ತಾ ಇಲ್ಲ. ಹಾಗೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದಾಗಿದೆ. ಈಗ ರೈಸ್‌ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು, ಅದನ್ನ ಅವಾಗ್ಲೇ ಇದ್ ಮಾಡಿದೀವಲ್ಲ, ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ನಂತರ ನಾವು ಒಗ್ಗರಣೆ ಮಾಡಿಟ್ಕೊಂಡಿರೋಂಥ ಒಗ್ಗರಣೆನ ಹಾಕ್ಕೊಳ್ಳೋಣ. ಅನ್ನ ಉದುರಾಗಿದ್ರೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಬಟ್ ಹುಣ್ಸೆಹಣ್ಣು, ಹಸಿ ಹುಣ್ಸೆಹಣ್ಣೆ ನಾವು ಈ ರೀತಿ ಕಲಸಿಟ್ಟಿದೀವಲ್ಲ, ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇರ್ಬೋದು. ಬಟ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಚಟ್ನಿ ಜೊತೆಗೆ ಕಂಪಲ್ಸರಿ ಚಟ್ನಿ ಮಾಡಿದ್ರೇನೆ ಇದಕ್ಕೆ ಕಾಂಬಿನೇಷನ್ ಆಗಿ ಟೇಸ್ಟಿಯಾಗಿರೋದು. ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ, ಯಾಕೆಂದ್ರೆ ನಾವು ಹುಣ್ಸೆಹಣ್ಣು ಇದು ಮಾತ್ರ ಹಾಕಿರ್ತೀವಲ್ಲ, ಹಾಗಾಗಿ ಇದು ಒಗ್ಗರಣೆ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅನ್ನೋದ್ ಜೊತೆಗೆ. ಚಟ್ನಿಗೂ ಮತ್ತೆ ಈ ಚಿತ್ರಾನ್ನಕ್ಕೂ ತುಂಬಾನೇ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾನೇ ರುಚಿಯಾಗಿರುತ್ತೆ. ಸಪೋಸ್ ನಿಮಗೆ ಡ್ರೈ ಅನಿಸ್ತು ಅಂದ್ರೆ ಸ್ವಲ್ಪ ಆಯಿಲ್‌ನ ಹಾಕ್ಕೋಬೋದು. ತೊಂದ್ರೆ ಏನಿಲ್ಲ. ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನನಗೆ ಇಲ್ಲಿ ಕರೆಕ್ಟ್ ಆಗಿದೆ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಾಡೋದು ಈಸಿನೇ, ಬಟ್ ತುಂಬಾನೇ ಟೇಸ್ಟಿ ಇರುತ್ತೆ. ಚಟ್ನಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮರಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.